ಹಾಯ್ ಫ್ರೆಂಡ್ಸ್, ಇವತ್ತು ಶನಿವಾರದ ಪೂಜೆ. ಬೆಳಗ್ಗೆ ನಾನು ಮಾರ್ನಿಂಗ್ ಕ್ಲಾಸ್ ಸ್ಕೂಲಿಗೆ ಹೋಗಬೇಕಾಗಿತ್ತು. ಸೊ ಬೇಗ ಎದ್ದು ಎಲ್ಲ ನಾನು ಪೂಜೆ ತಯಾರಿನ ಮಾಡಿಕೊಂಡೆ. ಶನಿವಾರದ ಪೂಜೆ ಆಗಿದ್ದರಿಂದ ಎಲ್ಲ ತಯಾರಿ ಮಾಡಿಕೊಂಡು ಪೂಜೆ ಮಾಡಿ ಮತ್ತು ನಾನು ಶಾಲೆಗೆ ಹೋಗಬೇಕಾಗಿತ್ತು. ಹಾಗೆ ನನ್ನ ಮಗಳು ಕೂಡ ಅವಳು ಶಾಲೆಗೆ ಹೋಗಬೇಕು. ಅವಳಿಗೂ ಎಲ್ಲ ರೆಡಿ ಮಾಡಿ ಪೂಜೆ ಎಲ್ಲ ಮುಗಿಸೋಣ ಅಂತ ಹೇಳಿ ಬೇಗ ನಾನು ಎಲ್ಲ ಹೂವು ಎಲ್ಲ ತೊಗೊಂಡು ಬಂದು ದೇವರಿಗೆ ಹೂವನ್ನು ಇಟ್ಟೆ. ನಮ್ಮ ಗಿಡದಲ್ಲಿ ಶಂಕು ಹೂವು ಬಿಡುತ್ತೆ, ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಆ ಒಂದು ಅಲಂಕಾರ ಮಾಡಿದ್ರೆ ಆ ಹೂವಿನಿಂದ. ನಾನು ಆ ಶಂಖ ಹೂವನ್ನು ಎಲ್ಲ ಒಂದು ದೇವರಿಗೆ ಹೊಸಲಿಗೆ ಎಲ್ಲ ಇಟ್ಟು ಬೆಳಗ್ಗೆ ಎದ್ದು ಹೊಸಲು ತೊಳೆದು ಬಾಗಿಲೆಲ್ಲ ತೊಳೆದು ಎಲ್ಲ ಮಾಡಿ ಮುಗಿಸಿ ಹಾಗೆ ಅಲಂಕಾರ ಮಾಡಿ ಆ ಹೂವುಗಳನ್ನೆಲ್ಲ ತುಳಸಿ ಬೃಂದಾವನಕ್ಕೆ ಹಾಕಿ ಹಾಗೆ ಪೂಜೆಯನ್ನು ಮಾಡಿ ನಾನು ಬೇಗ ಹೋಗಬೇಕಿತ್ತು ಫ್ರೆಂಡ್ಸ್. ಸೊ ಈ ಪೂಜೆ ಮಾಡೋದು ಅಂತಂದರೆ ಸ್ವಲ್ಪ ಆತ್ರವಾಗಿ ಮಾಡೋ ಹಾಗಾಯಿತು. ನನಗೆ ಸಮಯದ ಅಭಾವ ಇತ್ತು, ಏಕೆಂದರೆ ನಾನು ಸ್ಕೂಲಿಗೆ ಹೋಗಬೇಕಾಗಿತ್ತು. ಮಾರ್ನಿಂಗ್ ಕ್ಲಾಸು 7:45ಗೆಲ್ಲ ನಾನು ಶಾಲೆಯಲ್ಲಿ ಇರಬೇಕಿತ್ತು. ಹಾಗಾಗಿ ತುಂಬಾ ಬೇಗ ನಾನು ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಮಾಡ್ತಿದ್ದೆ ಫ್ರೆಂಡ್ಸ್. ಇದು ನಾನು ಫಸ್ಟ್ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಆಗಿದೆ. ಹಾಗಾಗಿ ಈ ಪೂಜೆ ಎಲ್ಲ ಮುಗಿಸಿ ನನಗೆ ಬೆಳಗ್ಗೆ ತಿಂಡಿ ತಿನ್ನೋದಕ್ಕೂ ಸಮಯ ಇರಲಿಲ್ಲ. ನಾನು ಬೇಗ ಶಾಲೆಗೆ ಹೋಗಬೇಕು, ಶಾಲೆ ಪ್ರೇಯರಿಗೆ ಇರಬೇಕಾಗಿತ್ತು. ಏಕೆಂದರೆ ನಾನೇ ಅಲ್ಲಿ HM ಆಗಿರೋದ್ರಿಂದ ನನ್ನ ಉಪಸ್ಥಿತಿ ತುಂಬ ಮುಖ್ಯವಾಗಿರುತ್ತೆ. ಹಾಗಾಗಿ ಮನೆಯಲ್ಲಿ ಬೇಗ ಒಂದು ಕೆಲಸವನ್ನೆಲ್ಲ ಮುಗಿಸಿ ತಿಂಡಿಯನ್ನು ಮಾಡಿ ಆಮೇಲೆ ದೇವರ ಪೂಜೆಯನ್ನು ಮಾಡಿ ಹೋಗೋದು ನನಗೆ ತುಂಬಾ ಇದಾಗ್ತಾಯಿತ್ತು. ಆದರೂ ಕೂಡ ನಾನು ಯಾಕೆಂದರೆ ಆಷಾಢ ಶನಿವಾರ ಪ್ರಾರಂಭ ಆಗಿದ್ದರಿಂದ ಶನಿವಾರದ ಪೂಜೆಯನ್ನು ನಾನು ಮಾಡಬೇಕಾಗಿತ್ತು. ಇನ್ನು ಸಂಜೆ ಬಂದು ಮಾಡೋಣ ಅಂತಂದರೆ ಸಮಯ ಅದು ಸರಿ ಅನಿಸಲ್ಲ. ಬೆಳಗಿನ ಪೂಜೆನೇ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಬೆಳಗಿನ ಪೂಜೆ ಮಾಡಿ ನಾನು ಶಾಲೆಗೆ ಹೋಗಬೇಕಾಗಿತ್ತು ಫ್ರೆಂಡ್ಸ್. ಸೊ ಹಾಗಾಗಿ ಬೇಗನೆ ಪೂಜೆ ಕೆಲಸವನ್ನು ಮುಗಿಸಿ ಹೋಗ್ತಾ ಇದ್ದೀನಿ. ముకోటి దేవతలు ఒకటైనారు, సకలి పాపను ఇకరు ಪೂಜೆ ಮುಗೀತು. ಹಾಗೆ ನಾನು ಶಾಲೆಗೆ ಹೊರಟೆ. ಶಾಲೆಗೆ ಹೋಗಿದ ನಂತರ ನಾನು ಹೋಗಿ ಎಲ್ಲ ನಮ್ಮ ಟೀಚರ್ಸ್ನೆಲ್ಲ ಒಂದು ಮೀಟಿಂಗ್ ಮಾಡೋಣ ಶಾಲೆ ಬಗ್ಗೆ. ಯಾಕೆಂದರೆ ನಮ್ಮ ಶಾಲೆಯಲ್ಲಿ ಈಗ ಪೇಂಟಿಂಗ್ ನಡೀತಾ ಇದೆ. ಸೊ ಪೇಂಟಿಂಗ್ ಮಾಡ್ತಾ ಇರೋದು ಇದರ ಬಗ್ಗೆ ಒಂದು ಚರ್ಚೆನೂ ಮಾಡಿದ್ವಿ. ಹಾಗೆ ಮಾಸ್ ಪಿ ಟಿ ಆಗಿದ್ದರಿಂದ ಬೆಳಗ್ಗೆ ಎಲ್ಲ ಮಕ್ಕಳಿಗೂ ಪ್ರೇಯರಲ್ಲಿ ಒಂದು ಮಾಸ್ ಪಿ ಟಿಯನ್ನು ಮಾಡಬೇಕಂದ್ರೆ ಟೀಚರ್ಸ್ ಏನೆಲ್ಲ ನಾವು ಮಕ್ಕಳ ಜೊತೆಯಲ್ಲಿ ಹೇಗಿರಬೇಕು, ಏನು ಮಾಡಬೇಕು, ಇವತ್ತಿನ ದಿನದ್ದು ಏನು ಕಾರ್ಯಕ್ರಮ ಮಾಡೋಣ, ಇವೆಲ್ಲವನ್ನು ನಾನು ಡಿಸ್ಕಷನ್ ಮಾಡಿದೆ ಫ್ರೆಂಡ್ಸ್. ಹಾಗೆ ಏನು ಈ ಒಂದು ಸಜೆಷನ್ಸ್ ಎಲ್ಲ ಟೀಚರ್ಸು ಹೀಗೆ ಈ ರೀತಿ ಮಾಡೋಣ, ಹೀಗೆ ಮಾಡೋಣ, ಕ್ಲಾಸಸ್ ಈಗ ಪೇಂಟಿಂಗ್ ಆಗ್ತಾಯಿದೆ, ಮಕ್ಕಳನ್ನ ಹೇಗೆ ಕೂರಿಸೋದು, ಯಾವ ರೀತಿ ಕೂರಿಸೋದು ಅನ್ನೋದು. ಹಾಗೆ ನಾನು ಹೋಗಿ ಎಷ್ಟು ರೂಮ್ಗಳು ಪೇಂಟ್ ಆಗಿದೆ ಇದನ್ನೆಲ್ಲ ನೋಡಿದೆ, ಒಂದು ಸಾರಿ ಗಮನಿಸಿದೆ. ಪೇಂಟು ಇನ್ನೂ ಮಾಡ್ತಿದ್ರು. ಈ ಪೇಂಟ್ ಮಾಡ್ತಾ ಇರೋರು ಕನ್ನಡತಿ ಅನು ಅಂತ ಹೇಳಿ ನಿಮ್ಗಾಗಲೇ ಗೊತ್ತಿದೆ, ಅವ್ರ ಬಗ್ಗೆ ನಿಮಗೆ ಗೊತ್ತಿದೆ ಮಾಹಿತಿ. ಸೊ ಎಲ್ಲನೂ ಹೋಗಿ ನಾನು ಈ ಪೇಂಟ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಎಲ್ಲನೂ ಗಮನಿಸಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಆಗ್ತಾಯಿದೆ. ಒಳ್ಳೆ ಎಲ್ಲ ನಮ್ಮ ಶಾಲೆ